ಮಗನೇ ಬರೋ ಸರಿ ಇಲ್ವೋ ಇಲ್ಲ ನಮ್ಮನೆ ಬರೋ ಸರಿ ಇಲ್ವೋ, ಇವನ ಹತ್ರ ನಾವು ತಗ್ಲಾಕೊಂಡ್ವೋ ನಮ್ಮ ಹತ್ರ ಬಂದು ಇವನ್ ತಗ್ಲಾಕೊಂಡ ಏನೂ ಅರ್ಥ ಆಗ್ತಾ ಇಲ್ಲ. ಅಣ್ಣ ಅಣ್ಣ ಈ ಇಬ್ರು ಸೇರ್ಕೊಂಡು ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕಲ್ಲ ಅಣ್ಣ. ಏನೋ ಇಬ್ರು? ಯಾರಿಬ್ರು? ಏನು ಯಪ್ಪ? ತಾಲಿ ಕಟ್ದವ್ ನೀನು, ಕಟ್ಟಿಸ್ಕೊಂಡವಳು ಅವಳು. ನೀವಿಬ್ರು ಸೇರ್ಕೊಂಡು ಏನಾದ್ರೂ ಮಾಡ್ಕೊಳ್ಳಿ, ನಾನಿದೀನಿ ಅನ್ನೋದನ್ನೇ ಮರ್ತ್ಬಿಡಿ. ಈ ಆಟಕ್ಕೆ ನನ್ನನ್ನ ಕರಿಬೇಡಿ. ಮಗ ಸೈಲೆಂಟ್ ಆಗಿದ್ರೆ ಏನೋ ಸ್ಕೆಚ್ ಆಗ್ತಿದ್ದಾನೆ ಅಂತ ಏನ್ ಯೋಚನೆ ಮಾಡ್ತಿದ್ದಾನೋ ಅರ್ಥ ಆಗ್ತಿಲ್ವಲ್ಲಪ್ಪ. ಅಣ್ಣ ಎಲ್ಲ ನಿನ್ಗೆ ಗೊತ್ತಿರೋದ್ ನೀನೇ ಹಿಂಗ ಅನ್ಬಿಟ್ರೆ ನನ್ಗೆ ಇನ್ ಯಾರಣ್ಣ? ಏನ್ ನಾಟಕ? ಏನಾದ್ರೂ ಒಂದ್ ಐಡಿಯಾ ಮಾಡ ಅವಳ ಊರಿಗೆ ಕಳ್ಸೋಣ. ನಾಟಕ ಮಾಡೋದಂತ ನಾನ್ ತೋರಿಸ್ತೀನಿ ನೋಡು. ಏನಪ್ಪ ಐಡಿಯಾ ಮಾಡೋಣ? ಏನ್ ಐಡಿಯಾ ಮಾಡೋಣ? ಹಂಗ ಪ್ಲಾನ್ ಮಾಡಂಗಿದ್ದಿದ್ರೆ ಕೇರಳಾಗ ಹೋಗ್ಬಾ ಅಂದಾಗ್ಲೇ ಏನಾರ ಪ್ಲಾನ್ ಮಾಡಿ ಎಸ್ಕೇಪ್ ಆಗ್ತಿರ್ಲಿಲ್ವಾ? ಕೇರಳಾಗ ಒಂದ್ ಟ್ರಿಪ್ ಹೋಗಿ ಬಂದು ಈಗ ಬಂದಂಗೆ ಬಯಸ್ಕೊಂಡೆ ಯಜಮಾನನ್ ಕೈಯಲ್ಲಿ. ಯಾರಿಂದ? ನಿನ್ನಿಂದ. ಭಯ್ಯ ಏ ಮುಕ್ಕಾಲು, ಯಾವಾಗ ಬಂದೆ? ಈಗ ಬಂದೆ ಊರಿಂದ. ಓ ಭಯ್ಯ ಮನೆಗೆ ಹೋಗಿಲ್ಲ, ಪಾರ್ಟಿಗೆ ಇದೆ ನೈಟು. ನೋಡೋ ಪಾರ್ಟಿ ಕೇಳ್ತಿದ್ದಾನೆ. ಬ್ಯಾಗ್ಗೆ ಇಟ್ಬಿಟ್ಟು ಬರ್ತೀನಿ ಇರು. ಭಯ್ಯ ಭಯ್ಯ ಗ್ಯಾರೇಜ್ನಾಗೆ ಯಾರೋ ಹುಡ್ಗಿಗೆ ಇದ್ದಾರೆ. ನಿಮ್ಮನ್ನ ಕೇರಳ ಇಂದ ತಾಲಿ ಕಟ್ಬಿಟ್ಟು ನಿಮ್ ಬಾಬಿನ ಕರ್ಕೊಂಡ್ ಬಂದಿದ್ದಾನಪ್ಪ. ಬಾಬಿನ? ಯಾಕೆ ಭಯ್ಯ ಮದ್ವೆಗೆ ಹೇಳಿಲ್ಲ, ಬಟ್ಟೆಗಳು ಕೊಡ್ಸ್ಬೇಕಂತನಾ? ಮೊದ್ಲೇ ತಲೆಗೆಟ್ಟೋಗೈತೆ, ತಲೆ ಒಳಗೆ ಕೈ ಹಾಕಲ್ಲ, ಅಲ್ಲಾಡ್ಸಕ್ ಹೋಗ್ಬೇಡ, ಮುಚ್ಕೊಂಡು ಒಳಗೋ ಕೂತ್ಕೊ ಹೇಳ್ತೀನಿ. ಸರಿ ಕಣ್ರಪ್ಪ, ನಾನು ಮನೆ ಕಡೆ ಹೊರಡ್ತೀನಿ. 2 ದಿನ ಆಯ್ತು ಮನೆಗೆ ಹೋಗಿ. ಸ್ನಾನ ಗೀನ ಮಾಡ್ಕೊಂಡು ಬೆಳಗ್ಗೆ ಬರ್ತೀನಿ. ಏನಾರ ಒಂದು ಐಡಿಯಾ ಮಾಡಿ ಒಂದು ಐಡಿಯಾ ಕೊಡ್ತೀನಿ, ಸರಿನಾ? ಅಣ್ಣ ಹುಡುಗಿನ ಬೆಳಿಗ್ಗೆ ತನಕ ಎಲ್ಲಣ್ಣ ಇರ್ಸೋದು? ಒಂದನ್ ಕಟ್ಕೊಂಡೆ ತಡ್ಕೊಳಕ್ ಆಗ್ತಿಲ್ಲ. ನಿನಗ್ 2 ಹೆಂಗೋ ತಡ್ಕೊಂತೀಯ? ಒಂದಕ್ಕೆ ಭಾಷೆ ಅರ್ಥ ಆಗಲ್ಲ, ಇನ್ನೊಂದಕ್ಕೆ ನೀನೇನ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ಸಖತ್ತಾಗಿದೆ ನಿನ್ ಜೀವನ. ಮುಂದಕ್ಕೆ ತಮಟೆ ಸೌಂಡೆ. ಮುಚ್ಕೊಂಡು ಆಫ್ ಮಾಡೋ ಮೊದ್ಲು. ಏನ್ ತಲೆ ಕೆಟ್ಟೈತಿ, ಏನಪ್ಪ ಮಾಡೋದು? ಊಟ ಮಾಡಿದ್ರಾ? ಅಣ್ಣ ಬೆಳಗ್ಗೆಯಿಂದ ಹುಡುಗಿ ಊಟ ಮಾಡಿಲ್ಲ ಅಂತಿದ್ಲು. ಕೇರಳದಿಂದ ಬಂದ್ಮೇಲೆ ಪಾರ್ಟಿ ಅಂತ ಹೇಳಿದ್ದ, ಫೋನ್ ಮಾಡೋನ್ಗೆ. 1 ನಿಮಿಷ ಇರೋಣ. ಹಲೋ ಡಾಕ್ಟ್ರೆ, ಬಂದಿದ್ರೆ ಬೆಂಗಳೂರಿಗೆ? ಬಂದೆ ಮಗ, ಗ್ಯಾರೇಜ್ ಹತ್ರ ಇದ್ದೆ. ಬಂದ್ಮೇಲೆ ಪಾರ್ಟಿ ಅಂತ ಹೇಳಿದ್ರಿ. ಯಾವ್ದೋ ಟೆನ್ಷನ್ ಅಲ್ಲಿ ಇದೀನಿ, ಮಾಡ್ತೀನಿ ಇರಲು. ಟೆನ್ಷನ್ ಅಲ್ಲೇ ಎಣ್ಣೆ ಹೊಡಿಬೇಕು ಗುರು. ಒಂದ್ ಯಾವನ್ ಗೊತ್ತು ಹೆಂಗೆ ಏನಂತ. ಬತ್ತಿದೀವಿರು, ಫುಲ್ ಆಗ್ಬಿಡೋಣ. ಓಕೆನಾ? ನಾವು ಸೂತ್ಕುದ್ದಲ್ಲಿ ಇದೀವೋ ಅಲ್ಲಿ ಸಂಭ್ರಮ ಮಾಡಕ್ ಕರಿತಾವ್ರಣ್ಣ. ಅಣ್ಣ ಹೋಗ್ಬಿಡ ತಂದ್ಬಿಡ್ಲಾ? ಸರಿ ತಂದ್ಬಿಡು. ಯಾಮಾರ್ಬಿಟ್ನಾ? ಏ ಬೇಗ ಬರೋ. ಇವಾಗ ಸಿಗ್ತಾವನೆ, ಮದ್ವೆ ಆದ್ಮೇಲೆ ಸಿಗ್ತಾನ ಇಲ್ವಾ ಅವಳ ಟಾರ್ಚರ್ಗೆ? ಟೈಮ್ ಆಯ್ತು. ಇವನ್ ಬೇರೆ ಜೋಕರ್ ತರ ಕುಂತಿದ್ದಾನೆ. ಎಲ್ಲೋ ನಿಮ್ಮನ್ನ? ಟೈಮ್ ಆಯ್ತು, ಇನ್ನೂ ಬಂದಿಲ್ಲ. ಹಲೋ ಎಲ್ಲಿ? ಸ್ವಲ್ಪ ಮೇಲ್ ಬಂದೆ ಅಣ್ಣ. ಮೇಲ? ಅದೇ ಅಣ್ಣ 7 ಅಂತಸ್ತ್ ಮೇಲೆ. 7 ಅಂತಸ್ತಾ? ಯಾಕೋ? ಅಲ್ಲ ಅಣ್ಣ, ಗಾಡಿ ಬ್ರೇಕ್ ಡೌನ್ ಅಂತ ಕರ್ಸ್ಕೊಂಡೆ. ಅಲ್ಲಷ್ಟು ಜನ ತಾಲಿ ಕಟ್ಟಿಸ್ತಾ ಇದ್ರು, ನಿಂತ್ಕೊಂಡು ಸುಮ್ಮನೆ ನೋಡ್ತಿದ್ದೆ. ಇಲ್ಲೆಲ್ಲೋ ಇದನ್ನ ಗ್ಯಾರೇಜಿಗೆ ಕರ್ಸ್ಬಿಟ್ಟು ಹುಡುಗಿ ಹತ್ರ ತಗ್ಲಾಕ್ಬಿಟ್ಟು ವಿಸಿಲ್ ಹೊಡೆದ್ಬಿಟ್ಟು ಮಜಾ ತಗೋತಾ ಇದ್ದ ಅಣ್ಣ.
ಲೋಕಿ ನಾನೆಲ್ಲೋ ನಗ್ತಾ ಇದ್ದೆ. ಇರೋ 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 ಒಂದ್ ಕೆಲಸ ಮಾಡು, ಲೊಕೇಶನ್ ಕಳ್ಸು, ನಾನು ಅಲ್ಲಿಗೆ ಬರ್ತೀನಿ. ರಪ್ಪ ಅಂತ ಬಂದ್ವಿ ಇಟ್ವಿ ಅಂದ್ರೆ ಹೆಜ್ಜೆನ ಎಣ್ಣೆ ಹೊಡೆಯೋದೇ ಹೋಗ್ತಾ ಇರೋದು ಇನ್ಮೇಲೆ. ಬರ್ತಾ ಇದೀನಿ. ಅರ್ಥನೇ ಮಾಡ್ಕೊಂತಲ್ವಲ್ಲ ಲೋಕಿ. ಇರು ಬರ್ತೀನಿ. ಯಾಕಣ್ಣ? ಲೋಕಿ ಸೂಸೈಡ್ ಮಾಡ್ಕೊಂತಿದ್ದಾನಂತೋ. ಏನ ಸೂಸೈಡಾ? ಎಣ್ಣೆ ಹೊಡೆದಂಗೆ ಇವತ್ತು ನಾನು. ನಡಿಯೋಣ ಬಾಣ ಬಾಣ ಹೋಗೋಣ. ಬರ ಬರ. ಈಗ ಏನ್ ಮಾಡೋದು ಅಂತ ಕೇಳಿದ್ರೆ ಈ ಆಟಕ್ ನಾನಿಲ್ಲ ಅಂತ್ಯ. ನಾನ್ ಪ್ರೀತಿಸಿದ ಹುಡುಗಿ ಏನಂತ ಉತ್ತರ ಕೊಡ್ಲಪ್ಪ? ನಾನ್ ಏನಾರು ಹೆಚ್ಚು ಕಮ್ಮಿ ಆದ್ರೆ ನೀನೇ ಜವಾಬ್ದಾರಿ, ಹೇಳಿದೀನಿ ಕೇಳಿಸ್ಕೋ. ಸುಮ್ನೆ ನಾನ್ ತಮಾಷೆ ಮಾಡಿದ್ದು. ತಮಾಷೆಗೆ ಯಾರು ಕೋಪ ಮಾಡ್ಕೊಂತಾರ ಹೇಳು? ಅಲ್ಲ ಅಣ್ಣ, ಆ ಹುಡ್ಗಿನ ಗ್ಯಾರೇಜ್ ಅಲ್ಲಿ ಒಬ್ಳನ್ನೇ ಬಿಟ್ಟು ಬಂದಿದ್ಯಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ತಲೆ ಮೇಲೆ ಬರ್ಲಿ ಅಂತ ಪ್ಲಾನ್ ಮಾಡಿ. ನಿನ್ ಅಮ್ಮಯ್ಯ ಅಂತೀನಿ, ಹಂಗಲ್ಲ ಏನು ಇಲ್ಲ ಕಣೋ. ನೀನ್ ಎಲ್ಲಿದ್ಯಾ ಹೇಳು, ನಾವೆಲ್ಲ ಸೇರ್ಕೊಂಡು ನೀಟಾಗಿ ಪ್ಲಾನ್ ಮಾಡೋಣ. ಬಂದ್ಬಿಡು ಲೋಕಿ. ಎಲ್ಲಿದ್ಯೋ ತಮ್ಮ, ಬ್ರದರ್? ಅಪ್ಪ ಬದುಕ್ತು ಜೀವ. ಏನಾರ ಪ್ಲಾನ್ ಮಾಡಿ ನನ್ನ ಮಗನ ಇಲ್ಲಿಂದ ಮನೆ ಕಳಿಸ್ಬೇಕಲ್ಲ. ಇವರಿಬ್ರು ಇದ್ದಾರೆ, ಇವರಿಬ್ಬರ ಜೊತೆ ಸೇರ್ಕೊಂಡು ಹೆಂಗಾರು ಪ್ಲಾನ್ ಮಾಡಿ. ಲೋಕೆ, ಇಷ್ಟಕ್ಕೆಲ್ಲ ಯಾರಾದ್ರೂ ಸಹಾಯಕ್ಕೆ ಹೋಗ್ತಾರ? ನಾವು 3 ಜನ ಸೇರ್ಕೊಂಡು ಏನಾರು ಒಂದು ಪ್ಲಾನ್ ಮಾಡ್ತೀವಿ. ಇಲ್ಲೇ ಇರು, ಬರ್ತೀವಿ, ನೋಡ್ಕೊಳ್ಳೋ. ಗುರು ಬಂದ್ವಿ. ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಹುಡುಗಿ ಹೊಡಿದೆ ಇವತ್ತು ಹೋಗಂಗಿಲ್ಲ ಅಣ್ಣ. ನಾನು ಮನೆಗೆ ಹೋಗ್ಲಿಲ್ಲ ಅಂದ್ರೆ ಎಂತೆ ಹೊಡಿತಾಳೆ. ಏನಾರ ಸಮಾಧಾನ ಮಾಡಿ ಮನೆ ಕಳಿಸ್ಬಿಡಣ. ಜಗತ್ತಲ್ಲಿ ಯಾರು ಬೇಕಾದ್ರೂ ಮೋಸ ಮಾಡ್ಬೋದು. ಇವನ್ ಮಾಡ್ಬೋದು, ಅವನು ಮಾಡ್ಬೋದು. ಎತ್ತ ತಾಯಿ ಮೋಸ ಮಾಡ್ತಾಳ? ಮನೆಗೆ ಹೋಗು, ಆ ಹುಡುಗಿನ ಕರ್ಕೊಂಡೋಗು, ಅಮ್ಮ ಎಲ್ಲ ಸರಿ ಮಾಡ್ತಾರೆ. ಸರಿ ಆಯ್ತು ಗುರು, ದೊಡ್ಡವ್ರು ಹೇಳ್ತಾವ್ರೆ, ಅರ್ಥ ಮಾಡ್ಕೊ. ಓಕೆನಾ? ಸ್ಟ್ರೈಟ್ ಗ್ಯಾರೇಜ್ಗೆ ಹೋಗು, ಆ ಹುಡುಗಿನ ಕರ್ಕೊಂಡೋಗು. ಆಯ್ತಣ್ಣ. ಗುರು ಮತ್ತೆ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೋ. ಸರಿ ಬರ್ತೀನಣ್ಣ, ಬರ. ಹೋಗು ಮರೀದಂಗ್ ಫೋನ್ ಹಾಕು. ಏನಾದ್ರೂ ಫೋನ್ ಮಾಡು, ನಾವಿದೀವಿ. ಖಾಲಿ ಆದ್ರೂ ನಾವ್ ಅಲ್ಲಿಗೆ ಬರ್ತೀವಿ. ಯಪ್ಪ, ಇಷ್ಟಕ್ಕೆಲ್ಲ ಯಾಕೆ ಭಯ ಸಾಯಕ್ ಹೋಗಿದ್ದೀನಿ ನೀನು? ಯಾವನ ಸಹಾಯಕ್ ಹೋಗಿದ್ದು? ಅವ್ನ ಎಗ್ ರೈಸ್ ಅಂಗಡಿ ಅವನು ಎಗ್ ರೈಸ್ ಬಿಟ್ಬಿಟ್ಟು ಅವನೇ ಕೊಟ್ಬಿಟ್ ಬಾ ಅಂತಂದ. ಎಗ್ ರೈಸು ಕೊಡಕ್ ಹೋಗಿದ್ದ? ಹಾ, ನೀನು ಬಾರಿ ಇದೆಯಾ ಬಿಡು ಭಯ. ನಿಮ್ ಕಡೆ ಊಣದ ಸುಡೋದ ಮಗ? ನೀನ್ ಬೇರೆ ಬಾರಿ ಇದೆಯಾ. ಟೈಮ್ ಆಯ್ತು, ಹೋಗೋಣ ಬಾ ಭಯ. ನಮ್ಮ ಹತ್ರನೇ ಕತೆಗಳು ಬಿಡ್ತಾ ಇದ್ರು, ಹೆಂಗೆ ನಾವು ಕೊಟ್ಟಿದ್ ಚಮಕು ಅದ್ರೋಗ್ಲಿಲ್ವಾ? ಟೈಮ್ ಆಯ್ತು, ಹೋಗೋಣ ಬಾ ಭಯ. ಹಲೋ ಮೇಡಮ್, ಕಮ್ ಗೋ ಹೋಮ್. ಬನ್ನಿ ಹೋಗೋಣ. ಬಂದೆ. ಒತ್ತು ಗೊತ್ತೇನು ಇಲ್ಲ ಇವನ್ಗೆ. ಯಾಕೋ ಇಷ್ಟೊಂದ್ ಲೇಟು? ಗ್ಯಾರೇಜ್ಗೂ ಹೋಗ್ಲಿಲ್ವಂತೆ? ಫೋನ್ ಮಾಡಿದ್ದ ರಂಗ. ಏ ಬಾರೋ, ಕೈಕಾಲ್ ಮುಖ ತೊಳ್ಕೊಂಬ, ಊಟ ಹಾಕೊಡ್ತೀನಿ. ಯಾರು ಈ ಹುಡುಗಿ? ನಿನ್ ಫ್ರೆಂಡಾ? ಸರಿ ಕರ್ಕೊಂಬ. ಅಮ್ಮ, ಅದು ಎಂತ ಕೆಲ್ಸ ಮಾಡ್ಬಿಟ್ಟಿಯೋ ಪಾಪಿ. ಶತಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲ ಕಳ್ಬಿಟ್ಟಿಯಲ್ಲ. ಅವಳ ಜಾತಿ, ಕುಲ, ಗೋತ್ರ ಏನು ಗೊತ್ತಿಲ್ಲ. ನಿನ್ನನ್ನು ಫ್ರೀ ಬಿಟ್ಟಿದ್ದೆ ತಪ್ಪಾಗೋಯ್ತಲ್ಲ. ತಂಗಿ ಮದ್ವೆ ಮಾಡೋದ್ ಬಿಟ್ಟು ನೀನೇ ಮದ್ವೆ ಮಾಡ್ಕೊಂಬಂದ್ ನಿಂತಿದೀಯಲ್ಲ. ನೀನ್ ಮಾಡಿ ಸಾಕಪ್ಪ, ಹೋಗ ಆಚೆ. ಅದು ಅಕಸ್ಮಾತ್ ಆಗೋಯ್ತಮ್ಮ. ಅಕಸ್ಮಾತ್ ಆಗೋಯ್ತ? ಜೀವನ ಕಡೋ ಇದು. ನೋಡೋ, ನಾನ್ ಬೇಕು ಅಂದ್ರೆ ಅವಳನ್ನ ಕರ್ಕೊಂಡೋಗಿ ಮನೆಗ್ ಬಿಟ್ಬಿಟ್ ಬಾ. ಅವಳೇ ಬೇಕು ಅನ್ನೋದಾದ್ರೆ ನಾನ್ ಸತ್ರು ನನ್ನ ನೋಡಕ್ ಮಸಾಣಕ್ ಕೂಡ ಬರ್ಬೇಡ. ಹೋಗ ಇಲ್ಲಿಂದ. ಒಂದ್ ಹೆಣ್ಣಿಗೆ ಹೆಂಗ್ ಗೌರವ ಕೊಡ್ಬೇಕಂತ ಹೇಳ್ಕೊಟ್ ನೀನೆ. ಇವತ್ ನಾನ್ ಬೇಕಾ ಅವಳು ಬೇಕಾದ್ರೆ ನಾನು ಎಲ್ಲಮ್ಮ ಹೋಗ್ಲಿ? ಒಂದ್ ಹೆಣ್ಣಿಗೆ ಎಣ್ಣೆ ಶತ್ರು ಆದ್ರೆ ಹೆಂಗಮ್ಮ? ಅರ್ಥ ಮಾಡ್ಕೊಳಮ್ಮ. ಸಾಕಪ್ಪ ನೀನ್ ಮಾಡಿದ್ದು ಸಾಕು. ಹೆತ್ತೊಟ್ಟೆ ಬೆಂಕಿ ಸುರ್ದಿ ಸಾಕು. ಐ ವಾಂಟ್ ವಾಟರ್. ನೀರು ನೀನ್ ಅತ್ತಾಗ ಎತ್ಕೊಂಡು ಹಾಲ್ ಕೊಟ್ಟೋಳ್ ಕಣ ನಾನು. ಅಂತದ್ರಲ್ಲಿ ನೀರ್ ಕೊಡದೆ ಇರ್ತೀನ? ಬೇಗ ಕುಡಿಯಕ್ ನೀರ್ ತಗೊಂಬ.
ಯಾರಿಗಮ್ಮ ಇಷ್ಟೊತ್ತಲ್ಲಿ ನೀರು? ಅಣ್ಣ ಎತ್ತು ಹೊಟ್ಟೆ ಉರ್ಸಿ ಅವ್ನ್ ನೀರ್ ಕುಡ್ದು ತಣ್ಣಗಿರ್ಬೇಕಂತೆ, ಕೊಡು. ಏನಾಯ್ತಮ್ಮ? ಹೊಸ್ಲ ದಾಟ್ಬೇಡ ನೀನು, ಹೋಗೋ. ನನ್ನ ಮುಖ ತೋರಿಸ್ಬೇಡ, ಹೊರಟೋಗೋ. ಯಾಕಮ್ಮ ಅಳ್ತಾ ಇದೀಯಾ? ಅಮ್ಮ, ಅಣ್ಣನ್ ಯಾಕಮ್ಮ ಆಚೆ ಕಳಿಸ್ದೆ? ನಾನು ತಪ್ಪು ಮಾಡಿಲ್ಲ ಅಂತ ಒಂದಲ್ಲ ಒಂದು ದಿವಸ ನಿನ್ಗೆ ಗೊತ್ತಾಯ್ತೈತಮ್ಮ. ಮನಸೇ ನೀ ಸೋತಿದಾಗ ವಿಧಿಯೇ ವಿಧಿಯೇ ನೀಯಾಡಿದಾಟ. ಮನಸೇ ಮನಸೇ ನೀ ಸೋತಿದಾಗ ಹಸುವೇ ತನ ಕರುವಿಗೆ ಉಸಿರಮ್ಮ ನನಗೆ ನೀ ದೇವರಮ್ಮ. ಜಗವೇ ನನಗೂರಿದರು ನನ್ನಮ್ಮ ಕರುಣೆ ನಿನ ಗುಣವಮ್ಮ. ನನ್ನ ಕ್ಷಮಿಸು ನಿನ್ನ ಕಂದ ನಾನು ನನಗ್ಯಾರು ಸಾರಿ. ನಿನ್ಗೆ ಈ ಊರಲ್ಲಿ ಯಾರು ಇಲ್ಲ, ನನ್ಗೆಲ್ರೂ ಇದ್ದು ಯಾರು ಇಲ್ಲ, ಅನಾಥ ಆಗ್ಬಿಟ್ಟೆ. ವಿಧಿಯೇ ವಿಧಿಯೇ ನೀಯಾಡಿದಾಟ. ಮನಸೇ ಮನಸೇ ನೀ ಸೋತಿದಾಗ ಹರಸಿ ಬೆಳಸಿ ನನ್ನ ಹೆತ್ತವಳು ಪ್ರೀತಿ ಮಮಕಾರ ದರೆ ಎರೆದವಳು. ಅಮ್ಮ ನೀನು ಪ್ರೀತಿಯ ಕಡಲು ಕೈಯ ತುತ್ತ ಮರೆಯನು ಕೇಳು. ಓ ದೇವ್ರೆ ಕಣ್ಬಿಟ್ಟು ಒಮ್ಮೆ ನೋಡಿ, ತಾಯಿ ಮಗನೀಗ ಎರಡು ದಾರಿ. ಅಯ್ಯೋ ವಿಧಿಯೇ ನೀ ತುಂಬಾ ಕ್ರೂರಿ, ನನ್ನ ಬದುಕೀಗ ಕವಲು ದಾರಿ. ಆಶೀರ್ವದಿಸು ನನ್ನ ಅಮ್ಮ ನೀನು ನಿನ ಕಂದ ನಾನು. ವಿಧಿಯೇ ವಿಧಿಯೇ ನೀಯಾಡಿದಾಟ. ಮನಸೇ ಮನಸೇ ನೀ ಸೋತಿದಾಗ ಲೋಕಿ ಭೈ. ಹಲೋ, ಹೇಳು ಭಯ್ಯ. ಅಣ್ಣನ ಫೋನ್ ಸ್ವಿಚ್ ಆಫ್ ಆಗೈತೆ. ಕ್ಯಾ ಕರಿಂಗೆ ಅಬ್ಬು. ಫ್ರೆಂಡ್ಸ್ಗಳು ಫೋನ್ ಎತ್ತುತ್ತಾ ಇಲ್ಲ. ಲವ್ ಅಮ್ಮ ಬೇರೆ ಮನೆಯಿಂದ ಈಚೆ ಹಾಕ್ಬಿಟ್ಟು ಅವ್ರು ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಕಣೋ. ಯಲ್ಲ, ಇಷ್ಟೊತ್ತಲ್ಲಿ ಯಾಕನ ಮನೆಗೆ ಹೋದೆ ಕರ್ಕೊಂಡು ನೀನು? ನಿಮ್ದು ಚಿಕ್ಕಪ್ಪದು ಮನೆಗೆ ಇದೆಯಲ್ಲ,
ನಿಮ್ದು ಚಿಕ್ಕಪ್ಪದು ಮನೆಗೆ ಕರ್ಕೊಂಡೋಗಿ ಅವ್ರು ಖಂಡಿತ ಹೆಲ್ಪ್ ಮಾಡ್ತಾರೆ, ಯಾವತ್ತೂ ಬಿಟ್ಕೊಡಲ್ಲ. ಅಲ್ಲ ಒಳ್ಳೇದ್ ಮಾಡ್ಲಿ ಭಯ್ಯ. ಸರಿ ಮಗ, ಆಯ್ತು. ಚಿಕ್ಕಪ್ಪ, ಚಿಕ್ಕಪ್ಪ, ಬಾಗ್ಲು ತೆಗಿ ಚಿಕ್ಕಪ್ಪ. ಚಿಕ್ಕಪ್ಪ, ಅವನ್ನ ಮನೆಗ್ ಸೇರಿಸ್ಬೇಡ. ನಮ್ಮ ಮನೆತನದ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ಕಳೆದ್ಬಿಟ್ಟ. ಅವಳ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ. ಸೇರ್ಸಲ್ಲ ಅದಕ್ಕೆ. ಚಿಕ್ಕಪ್ಪ, ಚಿಕ್ಕಪ್ಪ, ಬಾಗ್ಲು ತೆಗಿ ಚಿಕ್ಕಪ್ಪ. ಬಾಗ್ಲು ತೆಗಿ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ಚಿಕ್ಕಪ್ಪ, ಸಿಗರೇಟ್ ಸೇದ್ಬೇಕು ಅಂದೆ, ನಾನು ನಿನ್ ಜೊತೆ ಸೇದ್ದೆ. ಕುಡಿಯೋದ್ ಕಲ್ತ್ಕೊಂಡೆ. ಹೊರಗಡೆ ಕುಡಿದ್ರೆ ಹಾಲಕ್ಕಿ ಅಂತ ಜೊತೆ ಕೂರಿಸ್ಕೊಂಡು ಕುಡಿತಿದ್ದೆ. ಜಗಳ ಮಾಡಿದಾಗ ಬಿಡಿಸ್ತಿದ್ದೆ. ಪ್ರೀತಿಸಿದ್ದೊಬ್ಬಳನ್ನ ಮದುವೆ ಆಗಿ ಕರ್ಕೊಂಬಂದಿರೋದು ಇನ್ನೊಬ್ಬಳನ್ನ. ನಿನ್ನ ಅಷ್ಟು ಪ್ರೀತಿ ಮಾಡೋ ನಿನ್ನ ತಾಯಿಗೆ ನೀನು ಮೋಸ ಮಾಡಿದ್ದೆ ಅಂದಮೇಲೆ ನನ್ನ ಮನೇಲಿ ನಿನಗೆ ಜಾಗ ಇಲ್ಲ. ಇಲ್ಲ, ಪ್ಲೀಸ್ ಚಿಕ್ಕಪ್ಪ. ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪ. ನಿನ್ನೆ ನೋಡಿದ್ರೆ ಶಿವು ಫೋನ್ ಮಾಡ್ತಲೆ ತಿಂದ. ನಿಮಗೆ ಬಕ್ರ ಮಾಡಕ್ ಬೇರೆ ಯಾರು ಸಿಗ್ಲೇ ಇಲ್ವಾ? ಪಾಪದು 2 ವರ್ಷದ ಬರ್ತಾಡೆ ಇದೆಯಪ್ಪ. ಅಟ್ಲೀಸ್ಟ್ ಜೀವನಾದ್ರೂ ಹೆಲ್ಪ್ ಮಾಡ್ಬೋದೇನೋ. ಏಯ್, 2 ದಿವಸದಿಂದ ಬರ್ತಡೇ ಬಂದ್ರೆ ಇವತ್ತು ಬಂದಿದೀಯಾ ಮಗ? ನೀ ಪ್ರೀತಿ ಹುಡುಗಿ ಬೇರೆ ಅಲ್ವಾ ಮಗ? ಅದೇನಾಯ್ತು ಅಂದ್ರೆ ಮುಚ್ಚಲೇ, ನೀನ್ ಒಳಗಡೆ ಹೋಗಮ್ಮ. ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿಲ್ಲ ಮಗ. ಪ್ರೀತಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಿದ್ದೆ ನೀನು. ನನ್ನ ಮದ್ವೆನೂ ನೀನೇ ಮಾಡಿಸಿದ್ದು. ಅಂತದ್ರಲ್ಲಿ ಪಲ್ಲವಿಗೆ ಮೋಸ ಮಾಡಕ್ಕೆ ಹೇಗೋ ಮನ್ಸು ಬಂತು ನಿಂಗೆ? ಇವಾಗ ನಾನು ನಿನ್ಗೆ ಹೆಲ್ಪ್ ಮಾಡಿದ್ರೆ ನನಗೂ ಒಬ್ಳು ಮಗಳಿದ್ದಾಳೆ, ಅವಳಿಗೆ ಅನ್ಯಾಯ ಮಾಡ್ದಾಗುತ್ತೆ. ನೀನ್ ಮಾಡಿದ್ದು ಪ್ರೀತಿ ಏನಲ್ಲ ಮಗ, ವ್ಯವಚಾರ ಅಂತಾರೆ. ಲೋ ಮಗ, ನಿಮ್ಮಂಥವ್ರ ಜಾಗ ಎಲ್ಲಿ ಗೊತ್ತಾ? ಹ್ಮ್ ಹ್ಮ್ ಯಾಕೆ ಇವನು ಫೋನ್ ಮಾಡ್ತಾವನೆ? ಹೇಳೋಲೋಕಿ. ಏನು ಅಂತ ಹೇಳೋಣ, ನನ್ನ ಹಣೆ ಬರೋಣ. ಕೆಲ್ಸಕ್ಕೆ ಹೋದ್ ನನ್ನ ಕರ್ಮ ಕಾಡ್ತಾ ಇದೆ, ಕಾಪಾಡೆ ತಾಯಿ ಅಂತ ಹೋಗಿ ಎತ್ತೋಳ್ ಮುಂದೆ ನಿಂತ್ರೆ ನಾನೆತ್ ಮಗನದು ಮರ್ತು ಮನ್ಸ್ ಕಲ್ ಮಾಡ್ಕೊಂಬಿಟ್ಲು. ಅತ್ತಾಗ ಎತ್ಕೊಂಡ್ ಮುದ್ದಾಡ್ ಬೆಂತಡ್ ಬೆಂಬಲ ಕೊಟ್ಟವನು ಮನೆ ಬಾಗ್ಲಲ್ಲಿ ನಿಂತಾಗ ಬೆಂತೋರ್ಸ್ ಕುತ್ಕೊಬಿಟ್ಟ. ಏನೇ ಆದ್ರೂ ಜೊತೆಲಿ ಇರ್ತೀನಿ ಅಂತ ಹೆಗ್ಲ ಮೇಲೆ ಕೈಯಾಗ ಜೀವಕ್ ಜೀವ ಕೊಡೋ ಫ್ರೆಂಡ್ಸು ಕಷ್ಟಕ್ಕೆ ಕರಿಬೇಡ, ಊಟಕ್ಕೆ ಮರಿಬೇಡ ಅಂದ್ಬಿಟ್ರಣ. ಎಷ್ಟು ಫ್ರೆಂಡ್ಸ್ ಇದ್ರೇನು, ಎಷ್ಟು ಸಂಬಂಧಿಕರಿದ್ರೇನಣ್ಣ, ಪರಿಸ್ಥಿತಿ ಅನ್ನೋದು ಮನುಷ್ಯನ ಒಂಟಿ ಮಾಡ್ಬಿಡ್ತೈತಣ್ಣ. ಜನ್ಮ ಕೊಟ್ಟವಳಂತ ಕೈ ಬಿಟ್ಟಾಗೈತೆ, ಜೀವನ ಕೊಟ್ಟಿದ್ದ ಜಾಗ ಕೈ ಬಿಡಲ್ಲ ಅಂತ ಬಂದು ಗ್ಯಾರೇಜಲ್ಲಿ ನಿಂತಿದ್ದೀನಣ್ಣ. ಒಂದ್ 4 ದಿನ ಉಳ್ಕೊಳಕ್ ಅವಕಾಶ ಮಾಡಿಕೊಡಿ ಅಣ್ಣ. ಬುದ್ಧಿಗಿದ್ದಿ ಇದೆಯಾ ಲೋಕಿ ನಿನ್ಗೆ? ಒಂದ್ ಹುಡುಗಿ ಕರ್ಕೊಂಡು ಅಷ್ಟೆಲ್ಲ ಓಡಾಡಿದ್ಯಾ, ಬಸ್ಸಲ್ಲೇ ಮನ್ಗಿದ್ದೀನಿ ಅಂತ ಹೇಳ್ತಿದ್ಯಾ ರಾತ್ರಿ ಎಲ್ಲ. ಒಂದ್ ಚಿಕ್ಕದೊಂದ್ ರೂಮ್ ಮಾಡ್ಕೊಂಡಿರೋ ಒಂದ್ ಸ್ವಲ್ಪ ದಿನ ಎಲ್ಲ ಒಳ್ಳೇದಾಗುತ್ತೆ, ಏನ್ ತಲೆ ಕೆಡ್ಸ್ಕೊಬೇಡ.
ಒಂದ್ ಕೆಲಸ ಮಾಡು, ಫಸ್ಟ್ ನೀನ್ ಮನೆ ಹುಡ್ಕೋ, ನಾನು ದುಡ್ಡು ಕೊಡ್ತೀನಿ. ಸರಿ ಅಣ್ಣ, ಆಯ್ತಣ್ಣ, ಮನೆ ಹುಡುಕ್ತೀನಿ ಅಣ್ಣ. ಸರಿ ಕಣ. ಅಣ್ಣ ಅಣ್ಣ, ಈ ರೋಡಲ್ಲಿ ಯಾವ್ದಾನ ಮನೆ ಖಾಲಿ ಐತ ಅಣ್ಣ? ಇಲ್ಲಿ ಯಾವ್ದೋ ಮನೆ ಖಾಲಿ ಇಲ್ಲ, ಪಕ್ಕದ ರೋಡಲ್ಲಿ ನೋಡ್ರಿ. ಹಲೋ ಸರ್, ಮನೆ ಖಾಲಿ ಇದೆಯಾ ಸರ್? ಬಾಡಿಗೆಗೆ ಸರ್? ಬಾಡಿಗೆ ಕೊಡಲ್ಲ ರೀ, ಲೀಸ್ಗೆ ಮಾತ್ರ. ನನ್ನ ಮನೆ ಬರೋಕ್ಕೆ ಮನೇನೂ ಸಿಗ್ತಾ ಇಲ್ವಲ್ಲ ಗುರು. ಹೇಳೋಕೆ ಅಣ್ಣ, ಅದೇ ಮನೆ ನೋಡಾಗಿತ್ತು. ಅಡ್ವಾನ್ಸಿಗೆ ದುಡ್ಡು ಹಾಕ್ತೀನಿ, ಅದ್ರಲ್ಲಿ ಒಂಚೂರು ಹಾಕ್ತೀರಾ ಅಣ್ಣ? ಕಳಿಸ್ತೀನಿ, ಇವಾಗಲೇ ಒಂದು 5 ನಿಮಿಷದಲ್ಲಿ ಕಳಿಸ್ತೀನಿ. ಆಯ್ತಣ್ಣ. ಅಜ್ಜಿ ಇವಳು ಬೇರೆ ಫೋನ್ ಮಾಡ್ತಾವಳೆ. ಬಂತ, ಏನ್ ಗುರು ಮಾಡಿದೆ ನನ್ನ. ಅಯ್ಯೋ, ಇವಳು ಬೇರೆ ಅವಳೆ, ಅವಳಿಗೆ ಹೆಂಗಪ್ಪ ಜನಪ್ಪ ಇಲ್ಲಿ. ಏಯ್ ಮೆಂಟ್ಲು, ಏನೇ ಕೇಳ್ಕೊಂಡೆ ದೇವ್ರ ಹತ್ರ? ಏನಿಲ್ಲ, ಹೋಗು, ನಂದು ದೇವ್ರದು ಸೀಕ್ರೆಟ್. ಏಯ್ ಮೆಂಟ್ಲು, ನಮ್ಮದೇನು ಇಲ್ಲೇ ಕಣೆ, ಸಿಂಪಲ್ ಆಗಿ ಆಗೋದು. ಬಾ ಹಂಗಾದ್ರೆ ಈಗಲೇ ಆಗೋಣ. ಆದಷ್ಟು ಬೇಗ ಆಗೋಣ, ವೆಯ್ಟ್ ಮಾಡು. ಅದಕ್ಕೆ ಮತ್ತೆ ನಮ್ಮ ಡಾಕ್ಟರ್ನ ಮದುವೆ ಆಗ್ತಿರೋದು. ನಾನು ಸತ್ತಾಗ್ಲೂ ಹಿಂಗೆ ಮಲ್ಸ್ಕೊಂತೀಯಲ್ವಾ? ನಿನ್ನ ಸಾಯಕ್ಕೆ ಯಾರೇ ಬಿಡ್ತಾರೆ? ಹೇ ಹೋಗೋ. ಮಿಂಟ್ಲು, ಏಯ್ ಮಿಂಟ್ಲು, ಹೇಳಿ ಡಾಕ್ಟ್ರೇ. ಮನೆ ಬಂತು. ನಾನು ಹೋಗಲ್ಲ. ಇಳಿತೀಯ ಇಲ್ಲ ಮನೆ ಒಳಗೆ ಬಿಡ್ಲ ಗಾಡಿನ? ಸತ್ ಮೇಲೂ ಜೊತೆಲಿ ಇರ್ತೀನಂದೆ ತಾನೆ, ಈಗ ಗಾಡಿಯಿಂದ ಕೆಳಗಿಳಿಸ್ತೀಯಾ? ನೀನ್ ಚಟ್ಟದ ಮೇಲೆ ಇದ್ರು ಕೆಳಗಿಳಿಸ್ತೀನಿ, ತಲೆ ಕೆಡಿಸ್ಕೊಬಿಡ. ಟೈಮ್ ಆಯ್ತು, ಮನೆಗೆ ಹೋಗು. ಸರಿ, ಬಾಯ್. ದೇವ್ರೇ, ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟೆ ಗುರು ನಿನ್ನನ್ನು. ಊರಲ್ಲಿರೋ ಮಾರಿನ ಮನೆ ಕರ್ಕೊಂಡಂಗಾಯ್ತು ನನ್ನ ಕತೆ. ಹಲೋ, ಏನಪ್ಪ ಡಾಕ್ಟ್ರೆ, ಕೇರಳದಿಂದ ಬಂದ್ರ ಇಲ್ವಾ? ಇಲ್ಲ ಅಲ್ಲೇ ಯಾವ್ದಾದ್ರು ಹುಡುಗಿನ ಮದ್ವೆ ಆಗ್ಬಿಟ್ಟು ಕರ್ಕೊಂಬಂದ್ ಇಟ್ಕೊಂಡಿದ್ಯಾ ಹೆಂಗೆ? ಅದು ಮೆಂಟ್ಲು. ಬಾಗ್ಲು ತೆಗಿಯೋ. ಏ, ನಾನಿನ್ನೂ ಬಂದಿಲ್ಲ ಕಣೆ, ಹೊರಗಡೆ ಇದ್ದೀನಿ. ನೀನ್ ಯಾವ ಮನೇಲಿ ಇದೆಯೋ ಅದೇ ಮನೆ ಮುಂದೆ ಬಾಗ್ಲಲ್ಲಿ ಇದ್ದೀನಿ, ಬಾಗ್ಲು ತೆಗಿಯೋ. ಅವಳಿಗೇನು ಗೊತ್ತಿಲ್ಲ ಕಣೆ, ಅವಳಿಗೆ ಯಾಕೆ ಹೊಡಿತಾ ಇದ್ಯಾ? ಓ, ನಿಂಗೆಲ್ಲ ಗೊತ್ತಾ? ಅವಳ ಮದ್ವೆ ಮಾಡ್ಕೊಂಡ್ಬಂದು ಕಾಲ್ ರಿಸೀವ್ ಮಾಡ್ದಂಗೆ ಕದ್ದು ಮುಚ್ಚಿ ಓಡಾಡ್ತಿದ್ಯಾ? ನಾನು ಹೇಳೋದು ಅರ್ಥ ಮಾಡ್ಕೋ. ಎಂತ ಚೇಟ? ಏಯ್, ಚೇಟ ಗೀಟ ಅಂದ್ರೆ ಚಟ್ನಿ ಮಾಡ್ಬಿಡ್ತೀನಿ. ಇನ್ನೊಂದೇಟ್ ಅವಳ ಮೈ ಮೇಲೆ ಬಿದ್ರೆ ಚೆನ್ನಾಗಿರಲ್ಲ. ಓ, ಇಲ್ಲಿವರೆಗೂ ಬಂತಾ? ಏಯ್ ನನ್ ಮಗನೇ, ನಿಂಗೆ ಇದ್ದೆ ಕಣೋ, ನಾನು ನೋಡೇ ಬಿಡ್ತೀನಿ ಇನ್ ಮುಂದೆ ಅದ್ ಹೆಂಗ್ ಬದುಕ್ತೀಯ ಅಂತ. ಬುದ್ಧಿ ಇದ್ರೆ ಯುದ್ಧ ಗೆಲ್ಬೋದು, ಗುಣ ಇದ್ರೆ ಪ್ರೀತಿ ಗೆಲ್ಬೋದು, ಆದ್ರೆ ತಾಳ್ಮೆ ಇದ್ರೆ ಮಾತ್ರ ಹೆಣ್ಮಕ್ಳು ಮನ್ಸ್ ಗೆಲ್ಲಕ್ಕಾಗೋದು. ಮುಂದೆ ನಡೆಯೋ ಸಮರಕ್ಕೆ ನಿನ್ನ ಆಶೀರ್ವಾದ ಇರ್ಲಪ್ಪ. ಗೋವಿಂದ ಗೋವಿಂದ. ಏ ಮಿಂಟ್ಲು, ಕದ್ದು ಮುಚ್ಚಿ ಓಡಾಡ್ತಿದ್ಯಾ? ಏ ಮಿಂಟ್ಲು, ಏಯ್ ನನ್ ಮಗನೇ. ಏ ಮಿಂಟ್ಲು, ಎಂತ ಚೇಟ? ಚೇಟ ಗೀಟ ಅಂದ್ರೆ ಚಟ್ನಿ ಮಾಡ್ಬಿಡ್ತೀನಿ. ಲೇ ಮಿಂಟ್ಲು, ಬುದ್ಧಿ ಇದ್ರೆ ಯುದ್ಧ ಗೆಲ್ಬೋದು, ಏಯ್ ನನ್ ಮಗನೇ. ಗುಣ ಇದ್ರೆ ಪ್ರೀತಿ ಗೆಲ್ಬೋದು. ನನ್ ಮಗನೇ, ಚೇಟ ಗೀಟ ಅಂದ್ರೆ ಚಟ್ನಿ ಮಾಡ್ಬಿಡ್ತೀನಿ. ಬುದ್ಧಿ ಇದ್ರೆ ಯುದ್ಧ ಗೆಲ್ಬೋದು.
ಮನ್ಸ್ಗೆಲ್ಲ ತಾಳ್ಮೆ ಇದ್ರೆ ಮಾತ್ರ, ಆದ್ರೆ ತಾಳ್ಮೆ ಇದ್ರೆ ಮಾತ್ರ